ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಟೈಮ್ ಎಷ್ಟಾಗಿದೆ ಗೊತ್ತಾ? ಸೊ 10 ಆಗಿದೆ. ಸೊ ಇವಾಗ ಸ್ವಲ್ಪ ಸೀಸನ್ ಇರೋದ್ರಿಂದ ನಮಗೆ ಎಂಬ್ರಾಯ್ಡಿಂಗು ಸಿಕ್ಕಾಪಟ್ಟೆ ಕೆಲಸ, ಸಿಕ್ಕಾಪಟ್ಟೆ ಟೈಮ್ ಹಿಡಿತಾ ಇದೆ. ಆಲ್ಮೋಸ್ಟ್ ಇವಾಗ ಹೋಗೋದು 11 ಗಂಟೆ ಆಗುತ್ತೆ. ಸೊ ಇವತ್ತು ಬಂದ್ಬಿಟ್ಟು ನಾನು ನಿಮಗೆ A to C ಮಿಷಿನ್ ತೋರಿಸ್ತೀನಿ. ಸೊ ನಾನು ನನ್ನ ವಿಡಿಯೋದಲ್ಲಿ A to C ಮಿಷಿನ ನಾನು ತೋರಿಸೇ ಇಲ್ಲ, ಹಂಗಾಗಿ ಜಸ್ಟ್ ಸೆಕೆಂಡ್ ಮಿಷಿನ ತೋರಿಸ್ತಾ ಇದ್ದೀನಿ. ಆಮೇಲೆ A to B ತೋರಿಸಿದ್ದೀನಿ. ಸೊ A to C ತೋರಿಸ್ತೀನಿ, ಯಾಕಂದರೆ ಇವಾಗ ಓಡ್ತಾ ಇರೋದು ಅದೇನೇ A to C. ತುಂಬ ಜನ A to B ಕೇಳಿದ್ರಿ, F5 F6 ಅಂತೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ. F5 F6 ಎಲ್ಲ ತುಂಬ ಓಲ್ಡ್ ಮಾಡಲ್ ಆಯಿತು, ಸೊ ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಇನ್ನೇನು ಟ್ರೆಂಡಿಂಗು ನ್ಯೂ ಮಾಡಲ್ ಓಡ್ತಾ ಇರುತ್ತಲ್ಲ, ಸೊ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಹಳೆ ಮಿಷಿನ್ಸ್ ಬೇಡ, ಯಾಕಂದರೆ ಇವಾಗ ಯಾವ್ದಾದ್ರು ಫೋನ್ ಆದರೂ ಅಷ್ಟೇ ಅಲ್ವಾ, ನಾವಾಗ ಏನು ಲಾಂಚ್ ಆಗಿರ್ತೀವಿ ಆ ಫೋನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ, ತುಂಬ ಓಲ್ಡ್ ಫೋನ್ ಏನಾರು ಸೆಲೆಕ್ಟ್ ಮಾಡ್ಕೊತೀವ. ಹಾಗಾಗಿ ಬರ್ತಾ ಬರ್ತಾ ಮಾಡಲ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಚೇಂಜ್ ಆಗಿ ಆಮೇಲೆ ಈಗ ಕಳೆದ ಅಂದರೆ ಈಗ ಸ್ವಲ್ಪ ಒಂದು ಕಳೆದ ವರ್ಷದಲ್ಲೆಲ್ಲ A to B ಓಡ್ತಾಯಿತ್ತು. ಸೊ ಇವಾಗ ಬಂದ್ಬಿಟ್ಟು A to B ನ ಸ್ಟಾಪ್ ಮಾಡಿದರೆ ಸಿಗುತ್ತೆ ನಿಮಗೆ. ಬಟ್ ಇವಾಗ ಓಡ್ತಾ ಇರೋದು A to C, ಹಂಗಾಗಿ A to C ಕಡೆ ಆಲ್ಮೋಸ್ಟ್ ತೊಗೊಳ್ಳಿ. ಸೊ ಇವಾಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ A to C ಬಂದ್ಬಿಟ್ಟು ಎಷ್ಟು ಅಮೌಂಟ್ ಆಗುತ್ತೆ, ಇವಾಗಿನ ಪ್ರೈಸಲ್ಲಿ ಯಾವ ರೀತಿಲಿದೆ. ಸೊ ಇವತ್ತಿನ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. A to C ಹೊಸ ನ್ಯೂ ಮಿಷಿನ್. ಸೊ ಬನ್ನಿ ಹಾಗೆ ಇದರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ನಾನು ಆಲ್ಮೋಸ್ಟ್ A to B ಮಿಷಿನ ತೋರಿಸಿದ್ದೀನಿ, ಪವರ್ ಮಿಷಿನಲ್ಲಿ ಫಸ್ಟ್ ಕ್ವಾಲಿಟಿ. ಸೊ ಇದು ಬಂದುಬಿಟ್ಟು A to C. ನಾನು ಆಲ್ಮೋಸ್ಟ್ ವಿಡಿಯೋನ ಮಾಡೇ ಇಲ್ಲ A to C, ಹಾಗಾಗಿ ಇವತ್ತು ಮಾಡ್ತೀನಿ. ಇವತ್ತು 2 ಆರ್ಡ್ರ್ ಬಂದಿತ್ತು A to C ಮಿಷಿನ್ಗೆ. ಸೊ ಹಾಗಾಗಿ ಬೆಳಿಗ್ಗೆ ಬುಕ್ ಮಾಡಿದ್ದು ಸಂಜೆಗೆಲ್ಲ ಬಂತು, ಹಾಗಾಗಿ ಸಂಜೆಗೆಲ್ಲ ಆಲ್ಮೋಸ್ಟ್ ಫಿಟ್ನ ಮಾಡ್ತಾ ಇದ್ದೀವಿ ಮಿಷಿನ್ ಬಂದುಬಿಟ್ಟು. ಸೊ ಇದು A to C ಮಿಷಿನು ತುಂಬ ಚೆನ್ನಾಗಿರುವಂಥದ್ದು. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತಾ ಇರುವಂಥದ್ದು. ಮತ್ತು ತುಂಬ ಚೆನ್ನಾಗಿದೆ A to C. ಸೊ ಫುಲ್ಲು ಒಂಥರ ವೈಟ್ ಕಲರಲ್ಲಿ ಸಖತ್ತಾಗಿ ಕಾಣಿಸುತ್ತೆ A to C. ಸೊ ಇವಾಗಂತೂ A to C ನೇ ತುಂಬ ಟ್ರೆಂಡಾಗಿ ಓಡ್ತಾ ಇರೋವಂಥದ್ದು. ತುಂಬ ಜನ F5 F6 A to B ಕೇಳ್ತೀರಾ. ಸೊ ಇವಾಗ ಏನು ಟ್ರೆಂಡಿಂಗಲ್ಲಿ ಓಡ್ತಾ ಇರುತ್ತಲ್ಲ, ಸೊ ಅಂಥ ಮಿಷಿನ್ಗಳನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಐಟಮ್ ಅಷ್ಟೇ ಏನು ಸಿಗಲ್ಲ ಅಂತ ಏನಿಲ್ಲ. F5 F6 A to B ಎಲ್ಲದಕ್ಕೂ ಕೂಡ ಇವಾಗಿನ ಬಡ ಮಾಡಲ್ ಎಲ್ಲದಕ್ಕೂ ಆಲ್ಮೋಸ್ಟ್ ಎಲ್ಲದಕ್ಕೂ ಐಟಮ್ ಅನ್ನೋದು ಸಿಗುತ್ತೆ. ಯಾವುದಕ್ಕೂ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗೆ ಇದಲ್ಲಿ ಬಂದುಬಿಟ್ಟು ನೋಡಿ, ಇನ್ನೊಂದು ಬಾಕ್ಸಲ್ಲಿ ಆಯಿಲ್ ಟಿನ್ ಇರುತ್ತೆ. ಸೊ ಆಯಿಲ್ ಟಿನ್ನು ಹಾಗೆ ಅದ್ರ ಬೇಕಾದಂತಹ ಥ್ರೆಡ್ ಸ್ಟ್ಯಾಂಡು ಎಲ್ಲ ಐಟಮ್ಸು ಇದ್ರೊಳಗಡೆನೇ ಇರುತ್ತೆ. ಸೊ ಬಂದುಬಿಟ್ಟು 3 ಬಾಕ್ಸ್ ಏನೋ ಬರುತ್ತೆ. ಇದೆಲ್ಲ ಬಂದುಬಿಟ್ಟು ಡೈರೆಕ್ಟ್ ಡ್ರೈವ್ ಆಗಿರುತ್ತೆ ನಿಮಗೆ. ಸೊ ತುಂಬ ಓಲ್ಡ್ ಮಾಡಲ್ಗಳಿಗೆ ನಿಮಗೆ ಸರ್ವಾ ಮೋಟರ್ ಬರೋದು, ಇವೆಲ್ಲ ನಿಮಗೆ ಡೈರೆಕ್ಟ್ ಡ್ರೈವ್. ಇವಾಗಿನ ಮಾಡಲಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ, ಡೈರೆಕ್ಟ್ ಡ್ರೈವಲ್ಲೇ ಬರುತ್ತೆ ಈ ಮಿಷಿನ್ಗಳು. ಇದೆಲ್ಲ ಥ್ರೆಡ್ ಸ್ಟ್ಯಾಂಡು. ಸೊ ಇದನ್ನೆಲ್ಲ ನೀಟಾಗಿ ಫಿಟ್ ಮಾಡಬೇಕು. ಆಲ್ಮೋಸ್ಟ್ ಸ್ಟ್ಯಾಂಡ್ ಎಲ್ಲರೂ ಕೂಡ ಫಿಟ್ ಮಾಡಿದ್ದೀವಿ. ಸಂಜೆ ಡೆಲಿವರಿ ಕೊಡಬೇಕು. ಸೊ 2 ಮಿಷಿನ್ ಆರ್ಡರ್ ಬಂದಿದೆ. ಸೊ ನಾನು ಒಂದು ಮಿಷಿನ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ರೆಡಿ ಆದಮೇಲೆ ಇನ್ನೂ ಒಂದು ಮಿಷಿನು ಸೆಟ್ ಮಾಡ್ಕೊಳ್ಬೇಕು. ಸೊ ಈ ಮಿಷಿನ್ ಬಂದುಬಿಟ್ಟು ನೋಡಿ, ಇದು ಬಂದುಬಿಟ್ಟು ನಿಮಗೆ ಜಾಕ್ ಇಂಡಸ್ಟ್ರಿಯಲ್ ಸೇವಿಂಗ್ ಮಿಷಿನ್. ಇದು ಗಾರ್ಮೆಂಟ್ಸು, ಟೈಲರಿಂಗ್ ಶಾಪು, ಹಾಗೆ ಬೋಟಿಗೆ ಅಂತೂ ಹೆಚ್ಚು ಬಳಕೆ ಮಾಡ್ತಾರೆ. ಹೈ ಸ್ಪೀಡ್ ಹೊಲಿಗೆ ಮಿಷಿನ್ ಇದು. ತುಂಬ ಜಾಸ್ತಿ ಇದನ್ನು ಸಿಕ್ಕಾಪಟ್ಟೆ ಸೇಲ್ ಆಗ್ತಾ ಇದೆ, ಹಾಗೆ ಸಿಕ್ಕಾಪಟ್ಟೆ ಇದನ್ನು ಯೂಸ್ ಮಾಡ್ತಾರೆ. ಈ ಮಿಷಿನ್ ಮುಖ್ಯ ವಿಶೇಷತೆ ಏನಂದರೆ ಹೈ ಸ್ಪೀಡು ಮತ್ತು ಪವರ್ ಸೇವಿಂಗ್ ಮಿಷಿನ್. ಇದರಲ್ಲಿ ಸಾಮಾನ್ಯವಾಗಿ ಸರ್ವಾ ಮೋಟರ್ ಕೂಡ ಇರುತ್ತೆ, ಸರ್ವಾ ಮೋಟರು ಹಾಕೊಳ್ಬೋದು. ಇದು ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ಡ್ರೈವ್ ಆಗಿರುತ್ತೆ. ಇದು ಬಂದುಬಿಟ್ಟು ನಿಮಗೆ ವಿದ್ಯುತ್ ಕಡಿಮೆ ಖರ್ಚಾಗುತ್ತೆ, ಶಬ್ದ ಕೂಡ ಕಡಿಮೆ ಬರುತ್ತೆ. ಇದನ್ನ ಟೈಲರ್ಗಳಿಗೆ ಕೆಲಸ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ಈ ಮಿಷಿನಲ್ಲಿ ಡೈರೆಕ್ಟ್ ಡ್ರೈವ್ ಸಿಸ್ಟಮ್ ಕೂಡ ಸಿಗುತ್ತೆ, ಆದರೆ ಮೋಟಾರ್ ಮತ್ತು ಮಿಷಿನ್ ಒಂದೇ ಆಗಿರುತ್ತೆ. ಆದ್ದರಿಂದ ಮಿಷಿನ್ ಹೆಚ್ಚು ಸ್ಮೂತಾಗಿ ಓಡುತ್ತೆ, ನಿಮಗೆ ತುಂಬ ಕ್ಲೀನಾಗಿ ಕೂಡ ಇರುತ್ತೆ. ಈ ಮಿಷಿನ್ ಟೇಬಲ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮುಂದೆ ನಿಮಗೆ ಮೇಜರ್ ಸ್ಕೇಲ್ ಕೊಟ್ಟಿರ್ತಾರೆ, ಅದರಿಂದ ಅಳತೆ ಕೂಡ ಮಾಡಿಕೊಂಡು ಸುಲಭವಾಗಿ ನೀವು ನೋಡ್ಕೊಳ್ಬೋದು. ಇನ್ನು ಕೆಳಗೆ ನೀವು ನೋಡೋದಾದರೆ ಫುಟ್ ಪೆಡಲ್ ಇರುತ್ತೆ. ನಾವು ಕಾಲಿಂದ ಪೆಡಲ್ನ ಒತ್ತಿದ್ರೆ ಮಿಷಿನ್ ಓಡುತ್ತೆ. ಪೆಡಲ್ ಕಂಟ್ರೋಲ್ ಮಾಡಿಕೊಂಡ್ರೆ ಮಿಷಿನ್ ಸ್ಪೀಡ್ ಕೂಡ ನಾವು ಆರಾಮಾಗಿ ಕಂಟ್ರೋಲ್ನ ಮಾಡ್ಕೊಳ್ಬೋದು. ಈ ಮಿಷಿನ್ನ ಬಳಸಿ ಸುಮಾರು ಉಪಯೋಗಗಳಿದೆ. ಸೊ ಅದರಲ್ಲಿ ಶರ್ಟ್ ಹೊಲಿಗೆ ಮಾಡ್ಕೊಳ್ಬೋದು, ಪ್ಯಾಂಟ್ ಹೊಲಿಗೆ, ಬ್ಲೌಸ್ ಹೊಲಿಗೆ, ಗಾರ್ಮೆಂಟ್ಸ್ ಕೆಲಸ, ಟೈಲರಿಂಗ್ ಶಾಪು ಎಲ್ಲನೂ ಹೈ ಸ್ಪೀಡ್ ಇರುತ್ತೆ. ಇನ್ನು ನಿಮಗೆ ಮಿಷಿನ್ಗೆ ಬಂದುಬಿಟ್ಟು ನೋಡಿ, ನಿಮಗೆ ಇದೆಲ್ಲ ಸ್ಕ್ರೂ ಡ್ರೈವರ್ಗಳು ಮತ್ತು ಆಯಲ್ಲು ಮತ್ತು ಸೂಜಿ ಎಲ್ಲನೂ ನಿಮಗೆ ಮಿಷಿನಲ್ಲೇ ಕೊಟ್ಟಿರ್ತಾರೆ. ಇದೆಲ್ಲನೂ ಮಿಷಿನಲ್ಲೇ ಪ್ಯಾಕ್ ಆಗಿ ಬಂದಿರುತ್ತೆ. ಇನ್ನು ಈ ಜಾಕ್ ಮಿಷಿನ್ ವಿಶೇಷತೆ ಏನಂತ ಅಂದರೆ ದೀರ್ಘಕಾಲವಾಗಿ ಬಳಸ್ಬೋದು. ಮಿಷಿನ್ ಮೆಟಲ್ ಕ್ವಾಲಿಟಿ ತುಂಬಾ ಉತ್ತಮವಾಗಿರುತ್ತೆ. ಇದನ್ನು ಟೈಲರ್ಗಳಿಗೆ ತುಂಬಾ ನಂಬಿಕೆಯ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಬಿಗಿನರ್ಸ್ಗಳಿಗೆ ಹಾಗೆ ಪ್ರೊಫೆಷ್ನಲ್ ಟೈಲರ್ಗಳಿಗೆ ಎರಡಕ್ಕೂ ಕೂಡ ತುಂಬಾ ಬೆಸ್ಟ್ ಮಿಷಿನು. ಮತ್ತು ಕೆಲಸ ಫಾಸ್ಟಾಗಿ ಮಾಡಬೇಕು ಅಂದರೆ ಈ ರೀತಿಯ ಇಂಡಸ್ಟ್ರಿಯಲ್ ಮಿಷಿನ್ನ ತುಂಬ ಉಪಯೋಗ ಆಗಿರುತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಜಾಕ್ ಇಂಡಸ್ಟ್ರಿಯಲ್ ಸೇವಿಂಗ್ ಮಿಷಿನು ಟೈಲರ್ಗಳಿಗೆ ಕೆಲಸಗಳಿಗೆ ತುಂಬಾ ಉತ್ತಮ. ಆಯ್ಕೆ, ವೇಗ, ಗುಣಮಟ್ಟ ಮತ್ತು ಪವರ್ ಸೇವಿಂಗ್ ಆಲ್ ಇನ್ ಒನ್ ಮಿಷಿನ್ ಅಂತಲೇ ಹೇಳ್ಬೋದು. ಇನ್ನು ಈ ಮಿಷಿನಲ್ಲಿ ಸ್ಟಿಚ್ಚು ಲೆಗ್ತು ಅಡ್ಜಸ್ಟ್ ಮಾಡೋ ವ್ಯವಸ್ಥೆ ಕೂಡ ಇದೆ. ನಾವು ಯಾವ ರೀತಿ ಬಟ್ಟೆ ಹೊಲಿಗೆ ಮಾಡ್ತೀವೋ ಅದಕ್ಕೆ ತಕ್ಕಂತೆ ದೊಡ್ಡದಾಗಿ ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು. ಇದರಿಂದ ಡಿಸೈನ್ ಕೆಲಸಕ್ಕೂ ತುಂಬಾ ಸೂಕ್ತ. ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿದ್ರೆ ಅದೆಲ್ಲ ತುಂಬಾ ಬೆಸ್ಟಾಗಿ ಕೆಲಸ ಮಾಡ್ಬೋದು. ಇನ್ನು ಮತ್ತೊಂದು ಮುಖ್ಯ ವಿಶೇಷತೆ ಏನಂದರೆ ಈ ಮಿಷಿನ್ ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಆಯಿಲ್ನ ಹಾಕಿ ಕ್ಲೀನ್ ಮಾಡಿಕೊಂಡ್ರೆ
ಬಹಳ ವರ್ಷ ಮೇಂಟೈನ್ ಮಾಡ್ಕೊಳ್ಬೋದು. ಇನ್ನು ಈ ರೀತಿಯ ಇಂಡಸ್ಟ್ರಿಯಲ್ ಮಿಷಿನು ತುಂಬ ಟೈಲರ್ಗಳ ಶಾಪಲ್ಲಿ ಇದ್ದರೆ ತುಂಬ ವೇಗವಾಗಿ ಕೆಲಸ ಮಾಡ್ತಾರೆ, ತುಂಬ ಬೇಗ ಹಾಗಾಗಿನೇ ಈ ಥರ ಗಾರ್ಮೆಂಟ್ಸ್ಗಳಲ್ಲಿ ಈ ಥರ ಮಿಷಿನ್ಗಳನ್ನ ತುಂಬಾ ಯೂಸ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಸೊ ಪರ್ಚೇಸ್ನ ಮಾಡ್ಕೊಳ್ಳಿ. ಇನ್ನು ಮಿಷಿನ ನೋಡಿದ್ರಿ ಅಲ್ವಾ, ಸೊ ಮಿಷಿನ್ ಬಂದುಬಿಟ್ಟು A to C 25,000 ಬೀಳುತ್ತೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ. 25,000 ರೂಪಾಯಿಗೆ ನೀವು ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದರೂ ಇರಿ, ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ. 25,000 ರೂಪಾಯಿಗೆ ವಿತ್ ಟ್ರಿಮ್ಮಿಂಗ್ ಸಿಗುತ್ತೆ. ತುಂಬ ಸೂಪರ್ ಆಗಿದೆ ಮಿಷಿನ್. ಇವಾಗಿಂದ ಓಡ್ತಾ ಇರೋಂತಹ ಮಾಡಲಲ್ಲಿ A to C ಬೆಸ್ಟ್ ಅಂತಲೇ ಹೇಳ್ಬೋದು. ಮೊದಲೆಲ್ಲ A to B ಇತ್ತು, ಸೊ ಅದೆಲ್ಲನೂ F5 F6 ಅಂತೆಲ್ಲ ಬಂದಿದೆ. ಸೊ ಮುಂದೆ ಹೋಗ್ತಾ ಫೀಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ A to C ಇವಾಗ ರನ್ನಿಂಗ್ ಆಗ್ತಾ ಇರೋದು ಬಂದುಬಿಟ್ಟು A to C ಮಾಡಲ್. ಅವಾಗ ವರ್ಷ ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಇವಾಗ ಏನು ಪ್ರೆಸೆಂಟ್ ಓಡ್ತಾ ಇದೆಯಲ್ಲ ಅದನ್ನು ತಗೊಳ್ಳಂಗಿದ್ರೆ ತುಂಬ ಜನ A to B ಮತ್ತು ನನಗೆ ಮೆಸೇಜ್ ಮಾಡ್ತಾ ಇದ್ದು. ಸೊ ಇವಾಗ ಬಂದಿರೋದು A to C. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ನಾನು ಆಲ್ಮೋಸ್ಟ್ ಈ ವಿಡಿಯೋನ ನಾನು A to C ಮಿಷಿನ್ ನಾನು ಆಲ್ಮೋಸ್ಟ್ ಮಾಡೇ ಇಲ್ಲ ವೀಡಿಯೋಸು. ಯಾಕಂದರೆ ಇನ್ನೊಂದು ಏನು ಗೊತ್ತಾ, ನಮ್ಮ ಹತ್ರ ಯಾವ್ದು ತುಂಬ ಸೇಲಿಂಗ್ ಆಗ್ತಾ ಇರುತ್ತಲ್ವ ಅದನ್ನು ನಾವು ವಿಡಿಯೋ ಮಾಡೋಕ್ಕೆ ನೋಡ್ತೀವಿ. ಸೊ ಇದು 25,000 ನಾವು ಬಂಡವಾಳಕ್ಕೆ ಬರೀ 4 ಮಿಷಿನ್ಗೆ ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ತುಂಬ ಜನ ಕೇಳಿದಾಗ ನಾವು ತರಿಸಿ ಫಿಟ್ ಮಾಡಿ ಕೊಡ್ತೀವಿ. ಇದು ಕೂಡ ಅಷ್ಟೇ, ಯಾರೋ ಒಬ್ಬರು ಆರ್ಡ್ರ್ ಕೊಟ್ಟಿದ್ರು, ಸೊ ಎಲ್ಲ ಫಿಟ್ ಮಾಡಿ ಫೈನಲಿ ಕೊಟ್ಟಿದ್ದು. ಬೇಕು ಅಂತ ನೀವೇನಾದ್ರು ಪರ್ಚೇಸ್ ಮಾಡ್ಕೊಳ್ಳೋಂಗಿದ್ರೆ ನಮ್ಮ ಶಾಪಲ್ಲಿ ಬಂದು ನೀವು ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ, ನಾವು ಬೇಕಾದರೆ ತರಿಸಿ ನಿಮಗೆ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ, ಓಕೆನಾ. ಸೊ ಇಲ್ಲಾಂದರೆ ನಿಮ್ಮ ಊರಿಗೇ ಫ್ರೀ ಶಿಪ್ಪಿಂಗ್ ಸಿಗುತ್ತೆ, ನಿಮ್ಮ ಊರಿಗೇ ಫುಲ್ಲು ನಿಮಗೆ ಹೊಸ ಬಾಕ್ಸ್ ಆ್ಯಂಡ್ ಬಾಕ್ಸ್ ಪಾರ್ಸಲ್ಲೇ ಸಿಗುತ್ತೆ. ಹಾಗಾಗಿ ಅಂದರೆ ತುಂಬ ರೇರಾಗಿ ಓಡೋವಂಥ ಐಟಮ್ಗಳನ್ನ ತುಂಬ ಸ್ಟಾಕ್ ಇಡೋಕ್ಕೆ ಹೋಗಲ್ಲ ನಾವು, ತುಂಬ ಓಡೋ ಐಟಮ್ಗಳನ್ನೇ ಸ್ಟಾಕ್ ಇಡೋದು. ಹಾಗಾಗಿ ಓಡದಿರೋ ಐಟಮ್ಗಳು ಅಂದರೆ ತುಂಬ ರೇರಾಗಿ ಹೋಗೋ ಐಟಮ್ಗಳ ಸುಮ್ಮನೆ ಬಂಡವಾಳ ಹಾಕೊಂಡು ಇದು ಮಾಡೋಕ್ಕೋಲ್ಲ. ಬೇಕು ಅಂತ ಅಂದರೆ ತರಿಸ್ಕೊಡ್ತೀವಿ. ಸೊ ಸಾಮಾನ್ಯವಾಗಿ ಎಲ್ಲ ಕಡೆ ಅಷ್ಟೇ. ಇವಾಗ ಉಷಾ 550 1.5 ಲಕ್ಷ ಮಿಷಿನ್ಗಳನ್ನ ಅಷ್ಟೇ ಹೋಗಿದ ತಕ್ಷಣ ಡೆಮೋ ತೋರಿಸಲ್ಲ. ಅವರು ಕೂಡ ಆರ್ಡರ್ ಕೊಟ್ಟು ಒಂದು ವಾರ ವೆಯ್ಟ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ತಲುಪಿಸೋದು. ಕೆಲವೊಂದೆಲ್ಲ ಐಟಮ್ಗಳಿಗೆ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಇದು ಕೂಡ ಅಷ್ಟೇ. ಸೊ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತ ಅಂದರೆ ನಮಗೆ ಒಂದು 2 ಡೇಸ್ ಮುಂಚೆ ಹೇಳಿದ್ರೆ ಬೇಕಾದ್ರೆ ನಿಮಗೆ ತರಿಸಿ ಕೊಡ್ತೀವಿ. ಇಲ್ಲೇ ಬಂದು ನಮ್ಮ ಹತ್ರನೇ ಪರ್ಚೇಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬೋದು. ಇಲ್ಲ ನಮ್ಮ ಶಾಪ್ ಅಂದರೆ ನಿಮ್ಮ ಊರುಗಳಲ್ಲಿ ನೀವು ಬೇಕು ಅಂತ ಅಂದರೆ ಕೊರಿಯರ್ ಕೂಡ ರೆಡಿ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಹೇಳಿದ್ನಲ್ವ 25,000 ರೂಪಾಯಿಗೆ ಫ್ರೀ ಶಿಪ್ಪಿಂಗ್, ನೀವು ಎಲ್ಲಿ ಬೇಕಾದರೂ ಸೊ ನಿಮ್ಮ ಊರಿಗೆ ಬಂದು ತಲುಪಿಸ್ತೀವಿ, ಓಕೆನಾ. ಸೊ ವಿಡಿಯೋ ನೋಡಿದವ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕಿ.